ಬೇರೆ ಕೆಲಸ ಹೌದಾ? ಬಿಜೆಪಿ ಬೇರೆ ಕೆಲಸ ಏನಿದೆ. ಈಗ ದಿನಕರ್ ಶೆಟ್ಟಿ ಹೇಳೋದಿಲ್ಲ, ಅವ್ರು ಮಾಡ್ತಾರೆ. ರೋಡ್ ಅವ್ರು ಮಾಡ್ಲಿಕ್ಕೆ ಹಾಕೊಳ್ಳೋದಿಲ್ವಾ? ಪೇಮೆಂಟ್ ಕೊಟ್ಟದ್ದೇನಲ್ಲ ಈ ಪೇಮೆಂಟ್ ಯಾರು ಪೇಮೆಂಟ್ ಕೊಡ್ತಾರೆ? ಎಲ್ಲ ಕ್ಲಿಯರ್ ಆ್ಯಂಡ್ ಕ್ಲೀನ್ ಶೀಟ್ ಆಫ್ ಕರ್ನಾಟಕ. ಅದ್ರ ಮತ್ತೆ ಬೇರೆ ಪ್ರಶ್ನೆನೇ ಇಲ್ಲ. ನಾವು 72 days ವರ್ಕ್ ಮಾಡಿಲ್ವ ಗಂಗಾವಳಿಯಲ್ಲಿ? ನನಗೆ ಕೊಡಬೇಕಿತ್ತಲ್ಲ ಅಂತ ನಾನು ಅಲ್ಲಿ ಇದು ಮಾಡಬೇಕಿತ್ತ? ಇಲ್ಲ, 72 days ಏನು ಗೌರ್ಮೆಂಟೇ 30 ದಿವಸ ಕ್ಲೋಸ್ ಮಾಡಿದ್ದು. ನಾವು ಪರ್ಮಿಷನ್ ತೊಗೊಂಡು 42 days ಐ ಹ್ಯಾವ್ ಇನ್ ವಾಟರ್. ಬೇಜಾರು ನಿಮ್ಗೆ ಇಲ್ಲ ಅಂತ? ಬೇಜಾರಿಲ್ಲಪ್ಪ. ನಾನು ಇವತ್ತು ಹೇಳ್ತೇನಲ್ಲ, ನಾನು CM ಕಾರವಾರ CM. ನಾನು ಇವತ್ತು ನನಗೆ ರೈಟ್ ಯಾರು ಕೊಟ್ಟಿದ್ದಾರೆ? ನಮ್ಮ CM ಅರ್ಥ ಆಯ್ತಲ್ಲ ಸರ್. ಇನ್ನೊಂದು ಧಾರವಾಡದ ಶಾಲೆ ಬಗ್ಗೆ ಇಮ್ಮಿಡಿಯೇಟ್ಲಿ 30 ಲಕ್ಷ ಹಾಕ್ತಿದ್ದೇನೆ. ಮತ್ತೆ ಕಡಿಮೆ ಬಿದ್ದರೂ ನಾನು MLA ಫಂಡ್ನಲ್ಲಿ ಹಾಕ್ಕೊಡ್ತೇನೆ. ಐ ಆಮ್ ನಾಟ್ ವೇಟಿಂಗ್ ಫಾರ್ ಎನಿ. ಯಾವಾಗ ನಮ್ಮ MCAದಿಂದಲೂ 1 ಕೋಟಿ ಕೇಳಿದ್ದೇನೆ. ಅದರಲ್ಲೂ ತೊಗೊಂಡಿದ್ದೇನೆ. 25 ಲಕ್ಷ ತೊಗೊಂಡಿದ್ದೇನೆ. ಅದನ್ನು ಹಾಕ್ಕೊಡ್ತೀನಿ ಸರ್. GPS ಎಲ್ಲ ಮಾಡ್ತಾ ಇದ್ದಾರೆ. ನಾನು ಒಂದು ಹೇಳ್ತೇನೆ, ನಮ್ಮ ಏರಿಯಾದಲ್ಲಿ ಸ್ಕೂಲ್ ಹಾಳಾಗ್ಲಿಕ್ಕೆ ಬಿಡುವುದಿಲ್ಲ, ಮಕ್ಕಳ ಭವಿಷ್ಯ ಹಾಳಾಗ್ಲಿಕ್ಕೆ ಬಿಡುವುದಿಲ್ಲ. ಮಕ್ಕಳ ಭವಿಷ್ಯ ಒಳ್ಳೆಯಾದರೆ ಒಳ್ಳೆಯದಾಗ್ತದೆ, ನಮಗೆ ಒಳ್ಳೆಯದಾಗ್ತದೆ. ಮಕ್ಕಳು ಮುಂದೆ ಬರಬೇಕು. ಒಂದೇ ಒಂದು ಮನಸ್ಸಿಗೆ ನೋವುಂಟು, ಇಲ್ಲಿ ಇಂಡಸ್ಟ್ರಿ ಬರೋದಿಲ್ಲ. ಇಂಡಸ್ಟ್ರಿ ಬರಲಿಕ್ಕೆ ನಮಗೆ ಜನರು ತೊಂದರೆ ಮಾಡ್ತಾರೆ. ಇಂಡಸ್ಟ್ರಿ ಬರಲಿಕ್ಕೂ ಜನರು ತೊಂದರೆ ಮಾಡ್ತಾಯಿದ್ದಾರೆ. ಎಲ್ಲವನ್ನ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಅದೇ ಆಯ್ತಲ್ಲ. ಮಂಜು ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಧಾರವಾಡ ಮುರ್ಜಾ ಒಂದು ಬ್ರಿಡ್ಜ್ ಕುಸಿಬಿದ್ದು ಅನುಕೂಲ ಆಗ್ತಿತ್ತು. ನಿರಾಶ್ರಿತ ಕಾಲೇಜ್ ಸಂಪರ್ಕ ಮಾಡಲಿಕ್ಕೆ ಅದು ಲಾಸ್ಟ್ ಟೈಮ್ ಮಾಡಿದ್ದು ಬಿದ್ದೋಗಿದೆ. ಜನರಿಗೆ ಡಿಸ್ಕೌಂಟ್ ಆಗಿದೆ. ಈಗ ಕಾಂಟ್ರಾಕ್ಟ್ ಇಲ್ಲ. ಅದನ್ನು ತಗೋತೀವಿ ಎಸ್ಟಿಮೇಟ್ ಮಾಡಿ. ಹಿಂದೆ ಹೇಳಿದಾಗ ಕೂಡ ಹಿಂದೆ ಕಾಂಕ್ರೀಟ್ ರೋಡ್ ಏನೋ 65 ಲಕ್ಷ ಮಾಡಿದ್ದಾರೆ. ಬಟ್ ಅದು ಇನ್ಕ್ಲೂಡಿಂಗ್ ಬ್ರಿಡ್ಜ್ ಸೇರ್ಕೊಳ್ಳೋಣ ಮಾಡಿರಲಿಲ್ಲ. ಅಲ್ಲ, ಅದೇ ಮೊದಲೇ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಆ ಒಂದು ಸ್ಕೀಮ್ ಇಮಿಡಿಯೇಟ್ಲಿ ಒಂದು ರಸ್ತೆಗೆ ಒಂದು ಎಂಡಿಂಗ್ ಇದ್ದರೆ ಬ್ರಿಡ್ಜ್ ಅವರು ಬೇರೆ ಅಕೌಂಟಲ್ಲಿ ಫ್ರೀಯಾಗಿ ನಮಗೆ ಮಾಡ್ತಾರೆ. ಈ ಸಲ ಅದನ್ನು ತೆಗೆದಿದ್ದಾರೆ. ಅದಕ್ಕಾಗಿ ನಾವು ಫೇಲ್ ಆಯಿತು. ಅದನ್ನು ಬೇರೆ ಇದರೊಳಗೆ ಮಾಡ್ತೀವಿ. CC ರೋಡೆಲ್ಲ 50 ಲಕ್ಷ. ನಾನು ಒಂದೇ ನಾವು ಹೋದ ಸಂಪುಟದಲ್ಲಿ ನಾವು ನಮ್ಮ ಸರ್ಕಾರ ಬಂದಿದ್ದಾಗ ಏನು ಹಾಕಿದ್ವಲ್ಲ ಅದಕ್ಕಿಂತ ಹೆಚ್ಚಿನ ಹಣ ತಂದು ತೋರಿಸ್ತಾರೆ. ಚಾಲೆಂಜ್ ಮಾಡಿ ಬೇಕಾದ್ರೆ ಅವಳು ಬೇಕಾದ್ರೆ ಯಾರು ನಮ್ಮ ಅಪೋಸಿಟ್ ಯಾರು ಇದ್ದಾರಲ್ಲ ಅವರು ಹಿಂದೆ ಮಾಡಬಾರ್ದು, ಮುಂದೆ ಬಂದು ಮಾತಾಡೋದು. ಅವ್ರು ಹಿಂಗೆ ಕೂತ್ಕೋದಾಗ ನಾನು ಹಿಂಗೆ ಕೂತ್ಕೋದು. ಅಲ್ಲಿ ಆಫೀಸರ್ ಇರಬೇಕು, ಪೇಪರ್ ತೆಗಿ. ಅರ್ಥ ಆಯ್ತಲ್ಲ? ಸುಮ್ಮನೆ ನನ್ನ 30 ಎಕರೆ ಇದೆ, 50 ಎಕರೆ ಇದೆ, ಏನಿದೆ ಅರ್ಥ? ಅಲ್ಲಿ ಫುಟ್ಪಾತ್ನೆಲ್ಲ ಇದ್ರಾಗ್ತದೆ, ಇಲ್ಲಿ ಫುಟ್ಪಾತ್ನಲ್ಲಿ ಇರಬಾರ್ದು. ಆ ಫುಟ್ಪಾತ್ ಬೇರೆ, ನ್ಯಾಷನಲ್ ಹೈವೇ ಫುಟ್ಪಾತ್. ಮೊನ್ನೆ ನಾನು ನಿಮಗೂ ಎಲ್ಲರಿಗೂ ಗೊತ್ತಿದೆ, ನಾನು ಅಲ್ಲಿ ಡಿವೈಡರ್ ಕ್ಯಾನ್ಸಲ್ ಮಾಡಿಸಿದ್ದೆ. ಯಾಕೆ ಮಾಡಿಸಿದೆ ಹೇಳಿ? ಇವತ್ತು ಆ ಡಿವೈಡರ್ ಇದ್ದರೆ ಏನಾಗ್ತದೆ ಪರಿಸ್ಥಿತಿ? ಕೈಗ ಗಾಡಿ ಮೊನ್ನೆ ಬಂದಿದ್ದಲ್ಲ ದೊಡ್ಡ ಮಷೀನು, ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ತೆಗಿಬೇಕು. ಮುಂದಿನ ತರ್ಕ, ಮುಂದಿನ ವಿಷಯ, ಮುಂದಿನ ಜ್ಞಾನ ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲಿ ಬರುವಾಗ ಸಣ್ಣ ಮಕ್ಕಳಿಗೆ ತಗೊಂಡ್ಬಂದು ಸಣ್ಣ ಶಾಲೆ ಕಳಿಸಿದಂಗೆ ನಾನು ಐ ಆಮ್ ನಾಟ್ ಅನ್ಎಜುಕೇಟೆಡ್, ಐ ಆಮ್ ಎಜುಕೇಟೆಡ್. Yes, sir. Thank you.